ನಮಸ್ಕಾರ ರೀ ಎಲ್ಲರಿಗೂ ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಮೋತಿಚೂರ್ ಲಡ್ಡು ನೀವು ಎಲ್ಲ ಬೇಕ್ರಿ ಒಳಗೆ ತಂದಿರ್ತೀರಿ ಮತ್ತು ಮನೆಯಾಗೆ ಭಾಳ ಈಜಿ ಮಾಡೋದದ. ಮತ್ತು ಇದಕ್ಕೆ 1 ಕಪ್ ರವೆ ಇದ್ರೆ ಸಾಕು ನೋಡಿರಿ. ದಪ್ಪನ ರವೆ ಉಪ್ಪಿಟ್ಟು ಮಾಡ್ತಿರ್ತಾರಲ್ಲ, ಕೇಸರಿ ರವೆ ಅಂತ ಕರೀತಾರೆ. ಬೆಂಗಳೂರು ಸೈಡೆಲ್ಲ ಇದಕ್ಕೆ ಬನ್ಸಿ ರವೆ ಅಂತ ಕರೀತಾರೆ. ಈ ರವೆ ಮನೆಯಾಗಿದ್ರೆ ಸಾಕು ನೋಡಿರಿ. ಪಟ್ಟನೆ ನೀವು ಹಬ್ಬಕ್ಕೆ ಏನೇ ಫಂಕ್ಷನ್ ಇದ್ದರೂ ನೀವು ಮನ್ಯಾಗ ಪಟ ಪಟ ಅಂತ ಮಾಡ್ಕೊಂಬಿಟ್ರೆ ಟೇಸ್ಟ್ ಅಂತೂ ನೀವು ಅನ್ನಿಸ್ತಿರ್ಬೇಕು ರವದಿಂದ ಮಾಡಿರ್ತೇವೆ ಏನು ಸಹಿ ಹತ್ತಂಗಿಲ್ಲ ತಂದು. ಇಲ್ಲ, ಅದಕ್ಕಿಂತ ಭಾಳ ಬಾರಿ ಹತ್ತವು. ಟ್ರೈ ಮಾಡಿರಿ ಒಂದ್ಸಲ. ಮತ್ತು ಹ್ಯಾಂಗೆ ಬಂದದ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸದಾಗಿ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ನೋಡತ್ತೀರಿ ನೀವು, ಮತ್ತು ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇನ್ನು ಯಾವ ರೀತಿ ಮಾಡೋದು ತಂದು ನೋಡು. ಮತ್ತು ಬರ್ರಿ ಸಂಪೂರ್ಣ ವಿಡಿಯೋ ತೋರಿಸ್ತೀನಿ, ಸ್ಕಿಪ್ ಮಾಡದೆ ನೋಡಿರಿ. ಈಗ 1 ಕಪ್ ರವೆ ತೊಗೊಂಡು ನೋಡಿರಿ, ದಪ್ಪ ರವೆ. ಇದು ಉಪ್ಪಿಟ್ಟು ಮಾಡೋಕ್ಕೆಲ್ಲ ಯೂಸ್ ಮಾಡಿರ್ತೇವೆ ನಾವು. ಎಲ್ಲ ಕಿರಾಣಿ ಅಂಗಡಿ ಒಳಗೆ ಸಿಗ್ತಿರ್ತದೆ ಇದು. 1 ಕಪ್ ರವೆ ತೊಗೊಂಡು ನೋಡಿರಿ. 1 ಕಪ್ ರವಕ್ಕೆ ಇನ್ನು ಏನು ಮಾಡಬೇಕು, ಯಾವ ಥರ ಲಡ್ಡು ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ತಿಳಿಸ್ತೀನಿ. ಎಲ್ಲಿ ಸ್ಕಿಪ್ ಮಾಡದೆ ನೋಡಿರಿ. ಏನರೇ ಹಬ್ಬ ಇತ್ತು, ಫಂಕ್ಷನ್ ಇತ್ತು, ನಿಮ್ಮ ಮನ್ಯಾಗ ಏನಿದ್ರು ಮಾಡ್ಕೊರಿ. ಒಂದು ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಟೀನಿ. ಆ ಒಂದು ಕಡಾಯಿಗೆ ದಿಪ್ಪನ್ನು ತಳೆಯಲು ಕಡಾಯಿ ತೊಗೋರಿ. ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕೊಳತ್ತೀನಿ ನೋಡಿರಿ. ನೀವು ತುಪ್ಪ ಇದ್ರೆ ತುಪ್ಪ ಹಾಕೋರಿ. ತುಪ್ಪ ಹಾಕೋರಿ ಅಂತ ಭಾಳ ಮಸ್ತ್ ಹಾಕೋದು ನೋಡಿರಿ. ಅದಕ್ಕೆ 1 ಕಪ್ ನಾವು ರವೆ ತೊಗೊಂಡೇವಲ್ಲ, ರವಾನ ಸೇರಿಸ್ಕೊಳ್ತೇನೆ ನೋಡಿರಿ. ಇಲ್ಲಿ ನಾನು ತುಪ್ಪನ ಸ್ವಲ್ಪ ಸಾಲ್ಟೇಜ್ ಇತ್ತಂದ್ರೆ ತುಪ್ಪ ಹಾಕೋದಿಲ್ಲ. ಮತ್ತು ನೀವು ತುಪ್ಪ ಇದ್ರೆ ತುಪ್ಪ ಹಾಕೋರಿ, ಮಸ್ತ್ ಇರ್ತದೆ, ಭಾಳ ಮಸ್ತ್ ಆಕದ್ ನೋಡಿರಿ. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೋತ ಮಿನಿಮಮ್ ಒಂದು 5-6 ನಿಮಿಷ ಹುರ್ಕೋತ ಬರ್ಬೇಕು ನೋಡಿರಿ. ಇದು ಉಪ್ಪಿಟ್ಟು ರವೆ ಯಾಕಪ್ಪ ಅಂತಂದ್ರೆ ಇದು ರವದ್ಲೆ ಮಾಡ್ತಿರ್ತೇವಲ್ಲ ನಾವು. ಈಗ ಮೋತಿಚೂರ್ ಲಡ್ಡು ಅದಕ್ಕೆ ಸರಿಯಾಗಿ ಬರ್ಬೇಕಂದ್ರೆ ಆ ಥರ ಹುರಿಬೇಕಾಗ್ತದೆ ನೋಡಿರಿ. ಈಗ ಅದೇ ಕಪ್ ಅಳತೆಲಿ ನಾವು 1 ಕಪ್ ರವಕ್ಕೆ 3.5 ಅಥವಾ 4 ಕಪ್ಪಟ್ಟು ನೀರನ್ನು ತೊಗೋಬೇಕು ನೋಡಿರಿ. ಈ ನೀರು ತೊಗೊಂಡು ಇದ್ರೊಳಗೆ ನಾವು ಹಾಕ್ಕೊಂಡೇವಲ್ಲ, ಈ ಥರ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಕುದಿಸ್ಬೇಕ್ರಿ ನೀರು. ಈ ಕಡೆ ರವೆ ಹುರಿಲಿಕ್ಕೆ ಇಟ್ಟೇವಲ್ಲ, ಆ ಕಡೆ ಹಾಗೆ ಮತ್ತದು ನೀರು ಬಿಸಿ ಇರಬೇಕು. 1 ಕಪ್ ರವಕ್ಕೆ 4 ಅಥವಾ 3.5 ಕಪ್ಪಟ್ಟು ನೀರನ್ನು ಹಾಕ್ಬೇಕಾಗ್ತದೆ ನೋಡಿರಿ. ನೀವು ಏನರ 2 ಕಪ್ ರವೆ ತೊಗೊಂಡ್ರಂದ್ರೆ 7-8 ಕಪ್ ನೀರು ಹಾಕ್ಬೇಕಾಗ್ತದ. ಕರೆಕ್ಟಾಗಿ ನೋಡಿರಿ ಮೆಸರ್ಮೆಂಟ. ಇದಕ್ಕೆ ನೋಡಿರಿ ನೀರಂತೂ ಸ್ವಲ್ಪ ಜಾಸ್ತಿನೇ ಹತ್ತವು. ಯಾಕಂದ್ರೆ ಇದು ರವೆ ಉಪ್ಪಿಟ್ಟು ರವೆ ಅಲ್ಲ. ಅದರ ಉಪ್ಪಿಟ್ಟು ಮಾಡೋದು ಬೇರೆ ಹಾಕದ, ಇದು ಮಾಡೋದು ಬೇರೆ ಹಾಕದಲ್ಲ. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಮತ್ತು ಇದು ನಾ ತೋರಿಸಿದಂಥ ವಿಧಾನದಾಗ ಮಾಡ್ಕೋತ ಬರ್ರಿ. ನಮ್ಮ ಮನೆ ಒಳಗಂತೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಭಾಳ ಮಸ್ತ್ ಬಂದಿತ್ತು ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು. ಈಗ ಭಾಳ ಟೇಸ್ಟ್ ಅಂತೂ ಅದ್ಭುತ ಇರ್ತದೆ. ಮತ್ತು ನೋಡಿರಿ ನೀವು ಇವು ಥರ ನೋಡಿರಿ ರವೆ ಹುರ್ಲತ್ತೀನಿ. ಈ ಥರ ಹುರ್ಕೋತ ಬರ್ಬೇಕು. ಕಲರ್ ಚೇಂಜ್ ಆಗ್ಲತ್ತದ ನೋಡಿರಿ. ಸ್ವಲ್ಪ ಎಲ್ಲ ಕಲರ್ನ ಚೇಂಜ್ ಆಗ್ಲತ್ತದ. ಈಗ ಇದೇ ಥರ ಹುರ್ಕೋತ ಒಂದು ಮಿನಿಮಮ್ 5ರಿಂದ 6 ನಿಮಿಷನ ಕರೆಕ್ಟಾಗಿ ಹುರ್ಕೋಬೇಕಾಗ್ತದೆ ರೀ ಇದು. ಮತ್ತು ದಿಪ್ಪನ ತಳ ಇರೋದೊಂದು ಕಡಾಯಿ ತೊಗೋರಿ. ದಿಪ್ಪನ ತಳ ತೊಗೊಂಡ್ರಂದ್ರೆ ಹೊತ್ತಂಗಿಲ್ಲ. ರವೆ ಹುರಿಯುವಂಥ ಟೈಮ್ದಾಗ ಅದು ಸೀದು ಹೋಗಂಗಿಲ್ಲ. ಅದ್ರ ಸಲುವಾಗಿ ಈ ಥರ ದಿಪ್ಪಿದ್ದರೆ ತೊಗೋಬೇಕಾಗ್ತದೆ. ಇವಾಗ ನೋಡಿರಿ ಎಣ್ಣೆ ತಾನೇ ಬಿಡ್ಲತ್ತದ ಅಲ್ಲಿ. ನಾ ಏನೋ ಎಣ್ಣೆ ಸೇರಿಸಿಲ್ಲ, ತುಪ್ಪ ಅಥವಾ ಎಣ್ಣೆ ಅದು ತಾನೇ ಬಿಡ್ಲತ್ತದ ನೋಡಿರಿ. ಈಗ ಅರ್ಧ ಹುರಿದತ್ತ ಅರ್ಥ. ಇನ್ನೊಂದು ಸ್ವಲ್ಪ ಹುರ್ಕೊಂಡ್ರೆ ಮುಗೀತು ನೋಡಿರಿ ಇದು. ಈಗ ಹುರ್ಕೊಂಡು ಆದ್ಮ್ಯಾಗ ನಾವೇನು ಬಿಸಿ ನೀರು ಕಾಸ್ಲಕ್ಕೆ ಇಟ್ಟಿದ್ದೆವಲ್ಲ ಆ ಕಡೆ ಎಲ್ಲ ಗ್ಯಾಸ್ ಮ್ಯಾಗ ಅದನ್ನು ಸೇರಿಸ್ಕೊಳ್ತೇವೆ ನೋಡಿರಿ ಇದಕ್ಕೆ ರವಕ್ಕೆ. ಮತ್ತು ರವೆ ಹುರಿಯಾಕೆ ಇಟ್ಟಾಗ ಹಿಂಗೆ ಬಿಸಿನೀರು ಕಾಯ್ಲಾಕೆ ಇಡಬೇಕು. ಆಚೆ ಕಡೆ ಗ್ಯಾಸ್ ಮ್ಯಾಗ ನೀರು ಕರೆಕ್ಟಾಗಿ ಚಂದ ಕಾಯ್ದು ಅಂದ್ರೆ ಕಳ ಅಂತ ಕುದಿಬೇಕು ನೋಡಿರಿ ನೀರು. ಬಿಸಿ ನೀರು ಇದಕ್ಕೆ ಕೂಡಿಸ್ಬಿಟ್ರೆ ಈಗ ಸ್ವಲ್ಪ ಇದಕ್ಕೆ ಮುಚ್ಚಳ ಮುಚ್ಚಿ 1 ಅಥವಾ 2 ನಿಮಿಷಟ್ಟು ಇದು ಇಷ್ಟೇ ಇಡ್ರಿ. ಪೂರ ಮುಚ್ಚಿಡ್ಬೇಡ್ರಿ, ಪೂರ ಉಕ್ಕಿ ಮತ್ತೆಲ್ಲ ಹೊರಗೆ ಬಂದ್ಬಿಡ್ತದೆ ಅದು ರವೆ. ಇಷ್ಟೇ ಸ್ವಲ್ಪ 1 ನಿಮಿಷ 2 ನಿಮಿಷ ಕುದಿಸ್ಕೊಂಡು ಇವಾಗ ನೋಡಿರಿ ಕುದ್ದದು ಪೂರ. ಇದಕ್ಕೆ ಅತಿಯಾಗಿ ನೀರನ್ನು ಹಾಕೊಳಕ್ಕೆ ಹೋಗ್ಬೇಡ್ರಿ. ನಾ ತೋರಿಸಿದಂಥ ಕರೆಕ್ಟ್ ಒಂದು ಮೆಜರ್ಮೆಂಟ್ ಒಳಗೆ ಮಾಡ್ಕೋತ ಬರ್ರಿ, ಕರೆಕ್ಟಾಗಿ ಬರ್ತದೆ. ಇವಾಗ ಇದು ಪೂರ ನೀರೆಲ್ಲ ಹೀರ್ಕೋಬೇಕು. ಅಲ್ಲಿ ತನಕ ಸ್ವಲ್ಪ ತಿರುಗಾಡ್ಕೋತ ಬರ್ರಿ. ಕೈ ಬಿಡಲಾರ್ದೆ ತಿರುಗಾಡ್ಬೇಕ್ರಿ. ಹಾಗೆ ಹುರಿಯುವಾಗೂ ಅಷ್ಟೇ ಮತ್ತು ನೀರು ಹಾಕಿಂದು ಅಷ್ಟೇ. ಈಗ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ತೀನಿ ನೋಡಿರಿ ನಾನು. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಫ್ಲೇವರ್ ಚಂದ ಬರ್ತದೆ, ಘಮ ಚಂದ ಬರ್ತದೆ ತಂದು ಹಾಕ್ಕೊಳ್ತೀನಿ. ಇದಕ್ಕೆ ಆರೆಂಜ್ ಫುಡ್ ಕಲರ್ ಹಾಕ್ಕೊಳತ್ತೀನಿ ನೋಡಿರಿ. ನೀವು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ಆರೆಂಜ್ ಫುಡ್ ಕಲರ್ ಹಾಕೋದ್ರಿಂದ ಮತ್ತು ನಾವು ಮೋತಿಚೂರ್ ಲಡ್ಡು ಏನು ಮಾಡ್ತೇವಲ್ಲ ಕಲರ್ ಚಂದ ಬರ್ತದೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ. ಮಕ್ಕಳು ಏನರೆ ಮನ್ಯಾಗ ಅಳ್ಳಾತು ಸ್ವೀಟ್ ಬೇಕಂತ ಅಳ್ಳತ್ತಂದ್ರೆ ಈ ಥರ ಮೋತಿಚೂರ್ ಲಡ್ಡು ಪಟ್ಟನೆ ಮಾಡಿಕೊಟ್ಬಿಡ್ರಿ.
ಎಲ್ಲ ಕೂಡ ಒಂದು 20 ನಿಮಿಷನಾಗ ರೆಡಿ ಆಗಿಬಿಡ್ತದೆ ನೋಡಿರಿ ಮೋತಿಚೂರ್ ಲಡ್ಡು. ಜಾಸ್ತಿ ಖರ್ಚು ಹತ್ತಂಗಿಲ್ಲ. ಇದಕ್ಕೇನು ಬರೀ ತುಪ್ಪನೇ ಹಾಕ್ಬೇಕಂತ ಏನಿಲ್ಲ, ತುಪ್ಪ ಇದ್ರೆ ಹಾಕೋರಿ. ಇಲ್ಲ ಅಂದ್ರೆ ನಮ್ಮ ಯಾವ ರೀತಿ ಇರ್ತದೆ ಆ ರೀತಿ ನಾವು ಮನೆಯೊಳಗೆ ಮಾಡ್ಕೋಬೋದು ನೋಡಿರಿ. ಇದು ನೋಡಿರಿ ಸರಿಯಾಗಿ ಮಿಕ್ಸ್ ಮಾಡ್ಕೋತ ಬರಬೇಕು. ಇವಾಗ ಅದೆಲ್ಲ ಮಿಕ್ಸ್ ಆಗೈತೆ ನೋಡಿರಿ. ನಾವು ಆರೆಂಜ್ ಫುಡ್ ಕಲರ್ ಹಾಕೊಂಡೇವಲ್ಲ, ಇವಾಗ ನಾನು ಲವಂಗನ ಹಾಕೊಂಡೀನಿ ನೋಡಿರಿ. ಲವಂಗ ನಿಮ್ಗೆ ಗೊತ್ತಿರ್ತದಲ್ಲ, ಲವಂಗನ ಇದಕ್ಕೆ ಸೇರಿಸ್ಕೊಂಡೀನಿ. ಲವಂಗ ಹಾಕೋದಿಂತ್ರ ಟೇಸ್ಟ್ ಚಲೋ ಬರ್ತದೆ. ಮತ್ತಿದ್ರೆ ಲವಂಗ ಹಾಕಿರ್ತಾರಲ್ಲ, 1 ಸ್ಪೂನಟ್ಟೆ ತುಪ್ಪ ಹಾಕ್ಕೊಳ್ತೀನಿ ನೋಡಿರಿ. ನಾನು 1 ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ನೀವು ತುಪ್ಪದ ಬದಲು ಎಣ್ಣೆ ಹಾಕ್ಕೋಬೋದು. ಮತ್ತು ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೋತ ಬರ್ಬೇಕು ನೋಡಿರಿ. ಇವಾಗ ನೀರೆಲ್ಲ ಹೀರ್ಕೊಂಡದ ಮೊದ್ಲಿನಕ್ಕಿಂತ. ಈಗ ನೋಡಿರಿ ಪೂರ ಪರಕ್ ಅನ್ಸ್ಲತ್ತದ, ಈಗ ಬೇರೆ ಅನ್ಸ್ಲತ್ತದ. ಈಗ ಉದುರು ಆಗ್ಲತ್ತದ ನೋಡಿರಿ. ಉಪ್ಪಿಟ್ಟು ಗಪ್ಲೆ ಆಗ್ಲತ್ತದ ಈಗ ನೋಡಿರಿ. ಉದುರು ಆಗ್ಲತ್ತದ ಈಗ. ಆ ಥರ ನೋಡಿರಿ. ಇದೇ ಥರ ಮಾಡ್ಕೋತ ಬರಬೇಕು. 1 ಕಪ್ ರವಕ್ಕೆ ಅರ್ಧ ಕಪ್ಪಟ್ಟು ನಾನು ಸಕ್ಕರೆನ ಹಾಕ್ಕೊಳ್ತೀನಿ ನೋಡಿರಿ. ಸ್ವೀಟಾಗಿ ಕರೆಕ್ಟ್ ಇರ್ತದೆ. ಭಾಳ ಸಪ್ಪಗೂ ಅನ್ಸಲ್ಲ, ಭಾಳ ಸ್ವೀಟ್ನೂ ಅನ್ಸಲ್ಲ. ಯಾಕಂದ್ರೆ ಇವಾಗ ಯಾರೂ ಜಾಸ್ತಿ ಅಷ್ಟೊಂದು ಸ್ವೀಟ್ ತಿನ್ನಲಾಗ್ಯಾರಲ್ಲ. ಮೀಡಿಯಮ್ ಸ್ವೀಟ್ನ ನಾವು ಇಲ್ಲಿ ಮಾಡತ್ತೀನಿ ನೋಡಿರಿ. ಮತ್ತು ನಿಮಗೆ ಬೇಕಂದ್ರೆ 1 ಕಪ್ ರವಕ್ಕೆ 1 ಕಪ್ ಸಕ್ಕರೆನೂ ನೀವು ಬೇಕಂದ್ರೆ ಹಾಕೋರಿ. ಮತ್ತು ನಿಮಗೆ ಯಾವ ಥರ ಸ್ವೀಟ್ ಬೇಕು ನೋಡ್ಕೊಂಡು ಮಾಡ್ಕೋರಿ. ಸ್ವಲ್ಪ ಇದಕ್ಕೆ ಮುಚ್ಚಿ ಇಟ್ಟಿದ್ದೆ ನೋಡಿರಿ. ಅಷ್ಟೇ ಒಂದು 30 ಸೆಕೆಂಡ್ ಕಾಲ ಮುಚ್ಚಿಟ್ಟಿದೆ. 30 ಸೆಕೆಂಡ. ಈಗ ಸಕ್ಕರೆ ಸ್ವಲ್ಪ ಎಲ್ಲ ಕರಗ್ಯದ ನೋಡಿರಿ ಪೂರ್ತಿ. ಇದು ಸರಿಯಾಗಿ ಮಿಕ್ಸ್ ಮಾಡ್ಕೋತ ಬರ್ಬೇಕು ನೋಡಿರಿ. ಕೈ ಬಿಡದೇನೆ ಹಿಂಗೆ ತಿರುವಾಡ್ಕೊತ ಬರ್ಬೇಕು ನೋಡಿರಿ. ಬೇಸರ ಮಾಡ್ಕೋಬಾರ್ದು ಈ ಒಂದು ಸ್ವೀಟ್ ರೆಸಿಪಿ ಮಾಡಾಗ. ಮತ್ತು ನೀವು ಹೊರಗೆಲ್ಲ ಬೇಕ್ರಿ ಒಳಗೆ 100-200 ರೂಪಾಯಿ ಕೊಟ್ಟು ಖರ್ಚು ಮಾಡಿ ತರೋಕ್ಕಿಂತ ಇದೇ ಥರ ಹೆಲ್ದಿಯಾಗಿ ನಿಮ್ಮ ಕೈಯಾರನೇ ನೀವು ಮಾಡ್ಕೊಂಡ್ರಂದ್ರೆ ಅದೊಂದು ಖುಷಿನೇ ಬೇರೆ ಇರ್ತದೆ ನೋಡಿರಿ. ಮಸ್ತ್ ಇರ್ತದೆ. ಮತ್ತು ಈಗ ಪಂಚಮಿ ಹಬ್ಬ, ಎಲ್ಲ ಹಬ್ಬಗಳಿಗೆ ಮತ್ತು ರಾಖಿ ಹಬ್ಬ, ಯಾವುದೇ ಹಬ್ಬ ಇರಲಿ, ದೀಪಾವಳಿಗೆ ಮಾಡ್ಕೊರಿ. ಮತ್ತು ಇವಾಗ ನೋಡಿರಿ ಇದಕ್ಕೆ ಉಂಡೆ ಕಟ್ಟಿ ನೋಡ್ಲತ್ತೀನಿ ನಾನು. ಉಂಡೆ ಬರತ್ತಿಲ್ಲ, ಸ್ವಲ್ಪ ಇದು ಹೊಡಿಲತ್ತದ. ಇನ್ನೊಂದು ಸ್ವಲ್ಪ ಹಾಗೆ ತಿರುವಾಡ್ಕೊತ ಇನ್ನೊಂದು ಸ್ವಲ್ಪ ಹುರ್ಕೋಬೇಕಾಗ್ತದೆ ನೋಡಿರಿ. ಇದು ಹಿಂಗೆ ಬೇಯಿಸ್ಕೋಬೇಕು, ಚೆಂದಾಗಿ ಹುರ್ಕೋಬೇಕು. ಇವಾಗ ನೋಡಿರಿ ತಳಕ ಅಲ್ಲಿ ಸ್ವಲ್ಪ ಹತ್ಕೊಳತ್ತದ. ನಾವು ಯಾಕಂದ್ರೆ ಇಲ್ಲಿ ನಾನು ಜರ್ಮನಿದು ಒಂದು ಕಡಾಯಿ ತೊಗೊಂಡಿನಿಲ್ಲ, ಈ ಥರ ಅನ್ಸ್ಲತ್ತದ. ಕಬ್ಬಿಣ ಕಡಾಯಿ ಇದ್ದರೂ ನೀವು ತೊಗೊಂಡು ಕಬ್ಬಿಣ ಕಡಾಯಿ ಒಳಗೆ ನೀವು ಮಾಡ್ಕೋಬೋದು. ಎಷ್ಟು ದಿಪ್ಪಿರುವಂಥ ತಳ ತೊಗೋತೀರಿ ನೀವು ಪಾತ್ರೆ, ಅಷ್ಟು ಒಳ್ಳೆಯದು ರೀತಿ ಅಂದ್ರೆ ಇದು ಸ್ವೀಟೇ ಬರ್ತದೆ ನೋಡಿರಿ. ಈಗ ನೋಡಿರಿ ಉದುರು ಆಗ್ಲತ್ತದ. ಕರೆಕ್ಟಾಗಿ ಮೆಜರ್ಮೆಂಟ ಬಂದದ ನೋಡಿರಿ. ಈಗ ಎಷ್ಟು ಮಸ್ತ್ ಬಂದದಂದು ನೋಡ್ತಿರ್ಬೋದು. ವಾವ್! ಇವಾಗ ಇನ್ನು ಲಡ್ಡು ಕಟ್ಗಳು ಮತ್ತು ಬರ್ರಿ ಭಾಳ ಮಸ್ತಾಗಿ ಬರ್ತದೆ. ನೋಡ್ಲಿಕ್ಕೆ ಹಿಂಗೆ ಅನ್ನಿಸ್ತದೆ ನಿಮಗೆ. ಇನ್ನು ಮ್ಯಾಗ ನೋಡಿರಿ ಯಾವ ರೀತಿ ಲಡ್ಡು ರೆಡಿ ಆಗ್ತಾವೆ ತಂದು. ಕೈಯ ಬಿಸಿ ಇರುವಾಗಲೇ ಇದು ಲಡ್ಡು ಕಟ್ಕೊಂಡ್ಬಿಡ್ರಿ. ಆರಿಂದ ಕಟ್ಟಕ್ಕೆ ಹೋಗ್ಬೇಡ್ರಿ, ಕುಂದ್ರಲ್ಲಿದು ಬಿಸಿ ಇದ್ದಾಗೆ ಕಟ್ಕೋರಿ. ಪಟ ಅಂತ ಕಟ್ಕೊಂಡು ಇಟ್ಕೊಂಡ್ಬಿಡ್ರಿ. ಇದಕ್ಕೆ ಮ್ಯಾಗ ಚಂದ ಕಾಣಕತ್ತಂದು ನಾನು ಸ್ವಲ್ಪ ಕಾಜುನ ಹಾಕೊಂಡೆ ನೋಡಿರಿ. ಕಾಜು ಇಲ್ಲಾಂದ್ರೆ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ. ಪೂರ್ತಿ ಬೇಕಂದ್ರೆ ಪೂರ್ತಿ ಹಾಕ್ರಿ, ಅರ್ಧ ಬೇಕಂದ್ರೆ ಅರ್ಧ ಹಾಕ್ರಿ, ತುಕಡಿ ಬೇಕಂದ್ರೆ ತುಕಡಿ ಮಾಡಿ ಹಾಕ್ರಿ. ಹೆಂಗೆ ಅನ್ನಿಸ್ತದೆ ಆ ಥರ ಮಾಡ್ಕೊರಿ. ನೋಡಿರಿ ಎಷ್ಟು ಮಸ್ತ್ ಬಂದದಂದು ಮೋತಿಚೂರ್ ಲಡ್ಡು. ಭಾಳ ಮಸ್ತ್ ಬಂದ ನೋಡಿರಿ. ಅದೇ ಥರ ಎಲ್ಲ ಲಡ್ಡುಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೋರಿ. ಮತ್ತು ನಿಮ್ಮ ಮಂದಿಗೆಲ್ಲ ಕೇಳ್ರಿ ಟೇಸ್ಟ್ ಯಾವ ರೀತಿ ಬಂದವತ್ತಂದ್ರು. ಭಾಳ ಮಸ್ತಾಗಿ ಅಂತ ಹೇಳ್ತಾರೆ ಅವ್ರಂತರೂ. ಯಾಕಂದ್ರೆ ಇಲ್ಲಿ ಒಂದು ಕಡಿಮೆ ಪದಾರ್ಥ ಬಳಸೇವಿ, ಕಡಿಮೆ ಒಂದು ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಭಾಳ ಸುಲಭವಾಗಿ ತೋರಿಸೀನಿ ನೋಡಿರಿ. ಟ್ರೈ ಮಾಡಿರಿ, ಹಬ್ಬಕ್ಕೂ ಟ್ರೈ ಮಾಡಿರಿ. ನಿಮಗೆ ಯಾವಾಗ ಮಾಡ್ಕೊಳಂಗೆ ಅನ್ನಿಸ್ತದೆ, ಯಾವಾಗ ಸ್ವೀಟ್ ತಿನ್ನಂಗೆ ಅನ್ನಿಸ್ತದ ಅವಾಗ ಮಾಡ್ಕೊರಿ. ಇದು ಪಟ ಅಂತ ಇದಕ್ಕೇನು ಟೈಮು ಹತ್ತಂಗಿಲ್ಲ, ಏನೂ ಹತ್ತಂಗಿಲ್ಲ. ಭಾಳ ಬೇಗನೆ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದೇ ಥರ ಎಲ್ಲ ಲಡ್ಡುಗಳನ್ನು ರೆಡಿ ಮಾಡ್ಕೊಂಡು ನಾವು ಪಟ ಅಂತ ಇಟ್ಕೊಂಡ್ಬಿಡ್ರಿ ನೀವು. ಈಗ ನೋಡಿರಿ ರೌಂಡ್ ಈ ಥರ ಮಾಡ್ಕೊಂಡು ಇಟ್ಕೋರಿ. ರೌಂಡು ನಿಮಗಂತೂ ಲಡ್ಡು ಮಾಡೋದು ಗೊತ್ತೇ ಅದ. ಇದೇ ಥರ ಎಲ್ಲ ಲಡ್ಡುಗಳನ್ನು ಇದೇ ಥರ ಮಾಡ್ಕೊರಿ. ತಾನೇ ಎಣ್ಣೆ ಬಿಡ್ಲತ್ತದ ನೋಡಿರಿ. ನಾವು ಎಣ್ಣೆ ತುಪ್ಪ ಹಾಕ್ಯವಲ್ಲ, ತಾನೇ ಬಿಡ್ಲತ್ತದ. ಈಗ ಮೋತಿಚೂರ್ ಲಡ್ಡು ರೆಡಿ ಅದು ನೋಡಿರಿ. ಸವಿಯಲು ಎಲ್ಲರೂ ಬರ್ರಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರೆಲ್ಲ ಹೊಸಬ್ರು ನೋಡತ್ತೀರಿ ನೋಡು, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಅಲ್ಲೇ ಬಾಜು ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ನೋಡಿರಿ.
ಥ್ಯಾಂಕ್ ಯು ಎಲ್ಲರಿಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.